ನೋಡಿ, ಮನಃಶಾಂತಿ ಅನ್ನೋದು, ನೆಮ್ಮದಿ ಅನ್ನೋದು ಏನಿದೆಯಲ್ವಾ, ಯಾರೋ ಒಬ್ಬರು ಏನೋ ಒಂದು ಪ್ರಾಕ್ಟೀಸ್ ಮಾಡಿಸ್ತಾರೆ, ಯಾರೋ ಒಬ್ಬರು ಏನೋ ಒಂದು ಹೇಳ್ತಾರೆ, ನಾವು ಅವುಗಳನ್ನು ಫಾಲೋ ಮಾಡೋದ್ರಿಂದ ಇವೆಲ್ಲ ದೂರ ಆಗ್ತವೆ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ನಮ್ಮದೊಂದು ತಪ್ಪು ಕಲ್ಪನೆ ಅದು. ಯಾಕಂದರೆ ನೋಡಿ, ಇವಾಗ ನನ್ನಲ್ಲಿ ಏನಾಗ್ತಾ ಇದೆ, ನನ್ನ ಜೀವನ ಹೇಗಿದೆ, ನನ್ನ ವಿಚಾರಗಳು ಹೇಗಿದ್ದಾವೆ ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ನನಗೆ ಮಾತ್ರ. ಎದುರುಗಡೆ ಇರೋ ವ್ಯಕ್ತಿ ಇವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವರು ಎಷ್ಟೇ ದೊಡ್ಡ ಗುರುಗಳು ಆಗಿದ್ರೂ ಕೂಡ ನಮ್ಮ ಒಳಗಡೆ ಆಗುತ್ತಿರುವ ಭಾವನೆಗಳನ್ನು ಅವರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನೋಡಿ, ಫಸ್ಟ್ ನಾವು ಗುರು ಆಗಬೇಕು. ನಮಗೆ ನಾವು ಫಸ್ಟ್ ಗುರು ಆಗಬೇಕು. ಹೌದು, ನನ್ನಲ್ಲಿ ಇಂಥ ಒಂದು ಸಮಸ್ಯೆಗಳು ಆಗ್ತಾ ಇದ್ದಾವೆ, ಮನಃಶಾಂತಿ ಹಾಳಾಗ್ತಾ ಇದೆ, ನೆಮ್ಮದಿ ಹಾಳಾಗ್ತಾ ಇದೆ, ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ, ಇವುಗಳನ್ನು ಹೇಗೆ ನಾನು ದೂರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ಒಂದು ಅಬ್ಸರ್ವ್ ಮಾಡಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಚೆನ್ನಾಗಿ ಎಲ್ಲರ ಜೊತೆಗೇನೂ ಆಟ ಆಡ್ತೀವಿ. ಆಗ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಾದ ದ್ವೇಷ ಇರೋದಿಲ್ಲ, ಒಂದು ಅಸೂಯೆ ಅನ್ನೋದು ಇರೋದಿಲ್ಲ. ಯಾವಾಗಲೂ ಖುಷಿಯಿಂದ ಇರ್ತೀವಿ, ಒಂದು ಶಾಂತವಾದ ಒಂದು ಸ್ವಭಾವದಲ್ಲಿರ್ತೀವಿ. ಯಾಕೆ ಅಂತಂದ್ರೆ ನೋಡಿ, ನಮ್ಮ ಮನಸ್ಸಲ್ಲಿ ಆ ಒಂದು ಸಮಯದಲ್ಲಿ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಾದ ಕೆಟ್ಟ ವಿಚಾರಗಳು ಇರೋದಿಲ್ಲ. ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಒಂದು ಮೂಡ್ ಹಾಳಾಗ್ತಾ ಇದೆ, ನಮ್ಮ ಒಂದು ಮನಸ್ಥಿತಿ ಹಾಳಾಗ್ತಾ ಇದೆ ಅಂತಂದರೆ ನಾವೇ ಸರಿ ಇಲ್ಲ ಅಂತ ಅಲ್ಲ, ನಮ್ಮ ಒಳಗಡೆ ನಮಗೆ ಇಷ್ಟವಿಲ್ಲದ ಆಲೋಚನೆಗಳು ಇದ್ದಾವೆ ಅಂತ ಅರ್ಥ. ಇದನ್ನು ನಾವು ತುಂಬಾ ಅಂದರೆ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಮನಃಶಾಂತಿ ಮತ್ತು ನೆಮ್ಮದಿ ಅನ್ನೋದು ಬೇರೆಯವರು ಕೊಡೋದಲ್ಲ, ಆಲ್ರೆಡಿ ಅದು ನಮ್ಮಲ್ಲಿರುತ್ತೆ. ಭಗವಂತ ಅದನ್ನು ನಮ್ಮಲ್ಲಿ ಇಟ್ಟಿರ್ತಾನೆ. ಇವಾಗ ಅದು ಸಿಗ್ತಾ ಇಲ್ಲ, ಅದು ನಮ್ಮಿಂದ ದೂರ ಆಗಿದೆ ಅಂತಂದರೆ ನಾವು ಏನು ಮಾಡಬೇಕು? ನಮ್ಮ ನೆಮ್ಮದಿಗೆ, ನಮ್ಮ ಒಂದು ಶಾಂತಿಗೆ ಯಾವ ಒಂದು ವಿಚಾರಗಳು ಅಡ್ಡಿಯಾಗಿದ್ದಾವೋ ಅವುಗಳನ್ನು ದೂರ ಮಾಡಬೇಕು. ಅಂದರೆ ನಮ್ಮಲ್ಲಿ ಮೊದಲೇ ಇದ್ದಾವೆ, ಇದಕ್ಕೆ ಅಡ್ಡಿಯಾಗಿರೋ ಆಲೋಚನೆಗಳನ್ನು ದೂರ ಮಾಡಬೇಕು. ಅಂದರೆ ನೋಡಿ, ದ್ವೇಷ ಅನ್ನೋದು, ಅಸೂಯೆ ಅನ್ನೋದು, ಹೊಟ್ಟೆ ಕಿಚ್ಚು, ಅತಿಯಾದ ಕೋಪ ಇವೆಲ್ಲವೂ ನಮ್ಮನ್ನು ಆವರಿಸಿಕೊಂಡಿದೆ. ಇವು ಹೆಚ್ಚಾಗಿ ಇದ್ದಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ದೇಹವನ್ನು, ನಮ್ಮ ವಿಚಾರಗಳನ್ನು ಇವುಗಳು ಆಳ್ವಿಕೆ ಮಾಡ್ತಿರ್ತವೆ. ಸಿಟ್ಟು, ಕೋಪ, ದ್ವೇಷ, ಅಸೂಯೆ ಇವುಗಳನ್ನು ದೂರ ಮಾಡಬೇಕಷ್ಟೇ. ಇವಾಗ ಒಂದು ದೊಡ್ಡ ಪ್ರಶ್ನೆ, ಇವುಗಳನ್ನು ಹೇಗೆ ದೂರ ಮಾಡೋದು? ನಾವು ಯಾವುದಾದ್ರೂ ಮಂತ್ರ ಹೇಳಬೇಕಾ, ಅಥವಾ ಯಾವುದಾದ್ರೂ ಗುರುಗಳನ್ನು ಹುಡ್ಕೊಂಡು ಹೋಗಬೇಕಾ? ಹೇಗೆ ದೂರ ಮಾಡೋದು? ಇದನ್ನು ಕೂಡ ನಾವೇ ಮಾಡಬೇಕಾಗುತ್ತೆ. ನೋಡಿ, ಎದುರುಗಡೆ ಇರೋ ವ್ಯಕ್ತಿ ಎಷ್ಟೇ ದೊಡ್ಡ ದೊಡ್ಡ ವಿಚಾರಗಳನ್ನು ಹೇಳಿದರೂ ಕೂಡ ಅವು ನಮಗೆ ಅರ್ಥ ಆಗಲಿಲ್ಲ, ನಮ್ಮ ಒಳಗಡೆ ಕೆಲಸ ಮಾಡಲಿಲ್ಲ ಅಂತಂದರೆ ನಮ್ಮಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಮತ್ತೆ ನಾವು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನೋಡಿ, ಅದಕ್ಕೆ ನಾವು ಏನು ಮಾಡಬೇಕು? ಇವಾಗ ಆಲ್ರೆಡಿ ನಮಗೆ ಗೊತ್ತಿದೆ ನಮ್ಮ ನೆಮ್ಮದಿ, ನಮ್ಮ ಒಂದು ಮನಃಶಾಂತಿ ಹಾಳಾಗಿದೆ ಅಂತ ಹೇಳಿ. ನಾವು ಅದನ್ನು ತಂದ್ಕೋಬೇಕು ಅಂದರೆ ನೋಡಿ, ಏನು ಆಲೋಚನೆಗಳು ಏನಿದಾವಲ್ವ ನಮ್ಮಲ್ಲಿ, ಯಾವಾಗಲೂ ಅವು ನಮ್ಮನ್ನು ದಾರಿ ತಪ್ಪಿಸೋಕೆ ಬರ್ತಾನೆ ಇರ್ತವೆ. ಆವಾಗ ನಾವು ಏನು ಮಾಡಬೇಕು ಅಂದರೆ ಅವನ್ನ ಪ್ರಜ್ಞೆಯ ರೂಪದಲ್ಲಿ ಗಮನಿಸಬೇಕಾಗುತ್ತೆ. ಪ್ರಜ್ಞೆ ರೂಪದಲ್ಲಿ. ಪ್ರಜ್ಞೆ ಅಂದರೆ ಏನು ಅಂದರೆ ನೋಡಿ, ಇವಾಗ ಆಧ್ಯಾತ್ಮದಲ್ಲಿ ನಾನು ಯಾರು ಅನ್ನೋದೊಂದು ಪ್ರಶ್ನೆ ಯಾವಾಗಲೂ ನಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕೆ ಬೇರೆ ಬೇರೆ ರೀತಿಯಾದ ಉತ್ತರಗಳು ಕೆಲವೊಬ್ಬರು ನಮಗೆ ಕೊಡ್ತಾ ಇರ್ತಾರೆ. ಆದರೆ ನೋಡಿ, ಎಕ್ಸಾಕ್ಟಾಗಿ ನಾವು ಯಾರು ಅಂತಂದರೆ, ಇವಾಗ ನನ್ನಲ್ಲಿ ನಾನು ಯಾರು ಅಂತ ಪ್ರಶ್ನೆ ಹಾಕುವಂತ ಇದ್ದೀನಿ ಅಂತಂದರೆ, ನಾನು ಅದನ್ನು ಕೇಳ್ತಾ ಇದ್ದೀನಲ್ವ ಪ್ರಶ್ನೆನ, ಆ ಒಂದು ಪ್ರಜ್ಞೆ ನಾನು. ನೋಡಿ, ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ನಾವೇನು ಪ್ರಶ್ನೆ ಕೇಳ್ತಾ ಇದ್ದೀವಲ್ವ, ಯೋಚನೆ ಮಾಡ್ತಾ ಇದ್ದೀವಲ್ವ, ಆ ಒಂದು ಪ್ರಜ್ಞೆ ನಾವು. ನೋಡಿ,
ಎರಡು ವಿಷಯಗಳಿದ್ದಾವೆ, ಎರಡನ್ನು ನಾನು ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ತಗೊತೀವಲ್ವಾ, ಆ ಒಂದು ಪ್ರಜ್ಞೆ ನಾವು ನೋಡಿ ಇಲ್ಲಿ ಅತಿ ಹೆಚ್ಚಾಗಿ ನಾವು ಪ್ರಜ್ಞೆಯನ್ನು ಬಳಸಬೇಕಾಗುತ್ತೆ. ಹೇಗೆ ಅಂತಂದರೆ, ಸುಮ್ಮನೆ ಕೂತ್ಕೊಳ್ಳಿ, ನೀವಷ್ಟೇ ಸುಮ್ಮನೆ ಕೂತ್ಕೊಂಡು ಯಾವುದು ನಮ್ಮನ್ನು ಅತಿ ಹೆಚ್ಚಾಗಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ, ನನ್ನ ನೆಮ್ಮದಿಯನ್ನು ಸಂತೋಷವನ್ನು ಯಾವುದು ಹಾಳು ಮಾಡ್ತಾ ಇದೆ ಅನ್ನೋದನ್ನು ಸುಮ್ಮನೆ ಯೋಚನೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ಆದ ಕೆಲವೊಂದು ಘಟನೆಗಳನ್ನು ನೆನಪಿಸ್ಕೊತಾ ಹೋಗಿ. ಅಲ್ಲಿ ಏನಾದರೂ ನೀವು ಮತ್ತೊಬ್ಬರ ಮೇಲೆ ಕೋಪ ಇತ್ತು ಅಂದರೆ, ಪ್ರೆಸೆಂಟಲ್ಲಿ ಕೂಡ ಮತ್ತೊಬ್ಬರಲ್ಲಿ ಕೋಪ ಇತ್ತು, ಅಸೂಯೆ ಇತ್ತು, ದ್ವೇಷ ಇತ್ತು, ಒಬ್ರು ಕಂಡ್ರೆ ಆಗೋದಿಲ್ಲ ಅನ್ನೋ ಈ ಒಂದು ಭಾವನೆಗಳು ನಿಮ್ಮಲ್ಲಿ ಇದ್ದು ಅಂದರೆ ಅವುಗಳನ್ನು ದೂರ ಮಾಡೋದು ಅಂತಂದರೆ ಅವರನ್ನು ಪ್ರೀತಿಸೋಕೆ ಶುರು ಮಾಡಿ. ಆಗ ಮನಸ್ಸಲ್ಲಿದ್ದ ಒಂದು ಕೊಳೆ ದೂರ ಆಗುತ್ತೆ. ಆಗ ಒಂದು ರೀತಿಯಾದ ಒಂದು ಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ಮತ್ತು ಇದು ನೋಡಿ, ಯಾವುದೋ ಒಂದು ಸಮಯದಲ್ಲಿ ಮಾಡುವಂಥದ್ದಲ್ಲ, ಜೀವನ ಪೂರ್ತಿ ಲೈಫ್ ಲಾಂಗ್ ನಾವು ಬದುಕಿರೋವರೆಗೂ ನಾವು ಇದನ್ನು ಮಾಡಲೇಬೇಕಾಗಿರುತ್ತೆ. ಪ್ರತಿದಿನ 108 ಆಲೋಚನೆಗಳು ಬರ್ತಾ ಇರ್ತವೆ. ಆಲೋಚನೆಗಳು ಬಂದಾಗ ನಾವು ಎರಡನೇ ವ್ಯಕ್ತಿಯಾಗಿ ಅವುಗಳನ್ನು ಗಮನಿಸಬೇಕು. ಅವುಗಳನ್ನು ಗಮನಿಸಿದ್ವಿ ಅಂದರೆ, ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಯಾವುದೋ ಒಂದು ವಿಷಯಕ್ಕೆ ಕೋಪ ಬಂದಿದೆ ಅಂತ ಅಂದ್ಕೊಳ್ಳಿ. ಕೋಪ ಬಂದಿದೆ ಅಂದರೆ ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ಹೌದು, ಈ ಯೋಚನೆಯಿಂದ ನನಗೆ ಕೋಪ ಬರ್ತಾ ಇದೆ ಅಂತ ನಾವು ಏನು ಯೋಚನೆ ಮಾಡ್ತೀವಲ್ವ, ಆಲೋಚನೆ ಬೇರೆ ಆಗುತ್ತೆ ಮತ್ತು ನಾವು ಬೇರೆ ಆಗ್ತೀವಿ. ಆಗ ಆ ಒಂದು ಆಲೋಚನೆ, ಕೋಪದ ಆಲೋಚನೆ ನಮ್ಮ ಮೇಲೆ ಆಳ್ವಿಕೆಯನ್ನು ನಡೆಸೋದಿಲ್ಲ, ನಾವು ಅದನ್ನು ಸ್ವೀಕರಿಸೋದಿಲ್ಲ. ಅದು ಹೆಂಗೆ ಬಂತು ಹಂಗೆ ಹೋಗ್ಬಿಡುತ್ತೆ. ನೋಡಿ, ಇದು ನಮಗೆ ಗೊತ್ತಾಗಲಿಲ್ಲ ಅಂದರೆ, ನಾವು ಆಲೋಚನೆಗಳನ್ನು ಗಮನಿಸಲಿಲ್ಲ ಅಂದರೆ, ಸಡನ್ನಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ಅವೇ ನಾವು ಆಗ್ತೀವಿ. ಆಗ ಕೋಪದಲ್ಲಿ ನಾವು ಯಾರು ಬೇಕಾದರೂ ಬೈಬೋದು ಮತ್ತು ಹಲ್ಲೆ ಕೂಡ ಮಾಡ್ಬೋದು, ದೊಡ್ಡ ಘಟನೆಗಳು ಕೂಡ ಆಗ್ಬೋದು. ನಾವು ಅನ್ಕೊತೀವಿ ನಾವು ಮತ್ತೊಬ್ಬರಿಗೆ ಬೈತಾ ಇದ್ದೀವಿ, ಮತ್ತೊಬ್ಬರನ್ನ ಹೊಡಿತಾ ಇದ್ದೀವಿ, ಮತ್ತೊಬ್ಬರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀವಿ, ಸೇಡು ತೀರಿಸ್ಕೊತಾ ಇದ್ದೀವಿ ಅಂತ. ಆದರೆ ನಮ್ಮಲ್ಲಿರುವ ಮನಃಶಾಂತಿಯನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ. ಇದನ್ನು ಮರಿಬಾರ್ದು. ಹಾಗಾಗಿ ಸ್ನೇಹಿತರೆ, ಧ್ಯಾನ ಅಂತಂದರೆ ಒಂದು ಸ್ಥಳದಲ್ಲಿ ಇಷ್ಟು ಸಮಯಕ್ಕೆ ಮಾಡುವಂಥದ್ದಲ್ಲ. ಪ್ರತಿದಿನ, ಪ್ರತಿ ಕ್ಷಣ ನಾವು ಎಲ್ಲೇ ಇರಲಿ, ಯಾವ ಜನರ ಮಧ್ಯನಾದರೂ ಇರಲಿ, ನಮ್ಮಲ್ಲಿ ಏನು ಆಲೋಚನೆಗಳು ಬರ್ತಾವಲ್ವ ಅವನ್ನ ಪ್ರತಿದಿನ ಗಮನಿಸಿ ಅವುಗಳನ್ನು ಹಾಗೆ ಬಿಡೋದು. ಇದನ್ನೇ ನಾವು ಪ್ರಾಕ್ಟೀಸ್ ಮಾಡಿದರೆ ನಮ್ಮಲ್ಲಿರುವ ಮನಃಶಾಂತಿಯನ್ನು ನಾವು ಪ್ರತಿದಿನ ಕಾಪಾಡ್ಬೋದು.